ನಮಸ್ಕಾರ ಎಲ್ರಿಗೂ ಶುಭ ದಿನ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಸೆಮಿಫೈನಲ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಇಂಡಿಯಾದವರು ಒಂದು ರೋಚಕವಾದ ಗೆಲುವನ್ನು ಸಾಧಿಸಿ ಸತತ 2ನೇ ಬಾರಿಗೆ ಫೈನಲಿಗೆ ಧಾವಿಸಿದ್ದಾರೆ ಅಂತ ಹೇಳ್ಬೋದು. ಅತ್ಯುತ್ತಮ ಮ್ಯಾಚ್ ಆಗಿತ್ತು. ಒಂದು ಕ್ರಿಕೆಟ್ ಪ್ರೇಮಿಗಳ ಒಂದು ದೌತಣ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚು ವಾಂಕಡೆ ಸ್ಟೇಡಿಯಮಲ್ಲಿ ನಡೀತು. ಹಾಗೆ ಇಂಗ್ಲೆಂಡ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಸೂರ್ಯಕುಮಾರ್ ಅವರು ಹೇಳಿದ್ರು, ನಾವು ಟಾಸ್ ವಿನ್ ಆಗಿದ್ರೆ ನಾವು ಬ್ಯಾಟಿಂಗ್ಗೆ ತೊಗೊಳ್ತಿದ್ವಿ, ಸೊ ನಮಗೇನು ಡಿಫ್ರೆನ್ಷಿಯೇಟ್ ಆಗಲ್ಲ ಇದು ಅಂತ ಹೇಳಿದ್ರು. ಇನ್ನು ಸ್ಕ್ವಾಡ್ ನೋಡೋದಾದ್ರೆ ಇಂಡಿಯಾದ ಸೇಮ್ ಸ್ಕ್ವಾಡ್ ಇತ್ತು, ಏನು ಚೇಂಜಸ್ ಮಾಡಿಲ್ಲ. ಲಾಸ್ಟ್ ವೆಸ್ಟ್ ಇಂಡೀಸ್ ಮೇಲೆ ಏನಿತ್ತು ಅದೇ ಇದ್ದರು. ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮಲ್ಲಿದ್ದರು, ಅವ್ರನ್ನ ಇನ್ಕ್ಲೂಡ್ ಮಾಡಿದರು. ಆದರೆ ಇಂಗ್ಲೆಂಡ್ ಅವರು ಒಂದು ಚೇಂಜ್ ಮಾಡಿದರು, ಸ್ಪಿನ್ನರನ್ನು ಡೌನ್ ಮಾಡಿದರು. ಲೈಕ್ ರೆಹಾನ್ ಅಹಮದ್ ಅವ್ರನ್ನ ಡೌನ್ ಮಾಡಿ ಜೆಮಿ ವೋರ್ಟನ್ನ ಸ್ವಲ್ಪ ಆಲ್ರೌಂಡರ್ ಪ್ಲೇಯರ್ನ ಒಳಗಡೆ ಇನ್ಕ್ಲೂಡ್ ಮಾಡಿದರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಇಂಡಿಯಾದವರು ಒಂದು ಉತ್ತಮವಾದ ಸ್ಕೋರ್ ಗಳಿಸ್ತೀವಿ ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 253 ರನ್ ಗಳಿಸಿದ್ರು. ಈ ಪಿಚ್ಚಿಗೆ ಅಷ್ಟು ಬೇಕಿತ್ತು, ಯಾಕಂದರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಸಣ್ಣ ಗ್ರೌಂಡ್ ಕೂಡ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಟಚ್ ಮಾಡಿದರೆ ಬೌಂಡ್ರಿಗೆ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಅವ್ರ ಫುಲ್ ಪರ್ಫಾರ್ಮೆನ್ಸ್ ಹೆಂಗಿದ್ರು ಕಂಟಿನ್ಯೂ ಆಯಿತು. ಈ ಸೀರೀಸಲ್ಲಿ ಅವರು ಜಿಂಬಾಬ್ವೆ ಮೇಲೆ ಬಿಟ್ಟರೆ ಯಾವ್ದು ಮ್ಯಾಚು ಆಡಲೇ ಇಲ್ಲ. ಇದರಲ್ಲೂ ಕೇವಲ 7 ಬಾಲಿಗೆ 9 ರನ್ನಿಗೆ ಔಟ್ ಆದರು. ಆದರೆ ಸಂಜು ಸ್ಯಾಮ್ಸನ್ ಅವರು ಒಂದು ಉತ್ತಮ ಫಾರ್ಮ್ ಕಂಟಿನ್ಯೂ ಮಾಡಿದ್ರು ಅಂತ ಹೇಳ್ಬೋದು. 42 ಬಾಲಿಗೆ 89 ರನ್ ಹೊಡೆದ್ರು. 8-4 7-6 ಇತ್ತು, 211 ಸ್ಟ್ರೈಕ್ ರೇಟಲ್ಲಿ. ಹಾಗೆ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ನಿಂದ ಒಂದು ಕ್ಯಾಚ್ ಬಿಟ್ಟರು ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವರು ಕೊನೆಯಲ್ಲಿ ಹೇಳಿದ್ರು ಕ್ಯಾಚಸ್ ವಿನ್ ದ ಮ್ಯಾಚಸ್ ಅಂತ ಫೈನಲ್ ಕ್ಯಾಪ್ಟನ್ ಇಂಟರ್ವ್ಯೂಲಲ್ಲಿ. ಸೊ ಅದೇ ನಮಗೊಂದು ವರದಾನ ಆಯಿತು ಅಂತ ಹೇಳ್ಬೋದು. ಸೊ ಅದನ್ನು ಉಪಯೋಗಿಸ್ಕೊಂಡ ಸಂಜು ಸ್ಯಾಮ್ಸನ್ ಅವರು ಒಂದು ಒಳ್ಳೆ ಸ್ಫೋಟಕ ಇನ್ನಿಂಗ್ಸ್ ಕೊಟ್ಟರು ಅಂತ ಹೇಳ್ಬೋದು. ಅದು ಇಂಡಿಯಾಗೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಒಳ್ಳೆ ಒಂದು ಫಾರ್ಮಲ್ಲಿರೋ ಇಶಾನ್ ಕಿಶನ್ ಅವರು 18 ಬಾಲಿಗೆ 39 ರನ್ ಹೊಡೆದ್ರು, 4-4 2-6 ಇವರು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು, ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಸೆಕೆಂಡ್ ವಿಕೆಟಿಗೆ ಸಂಜು ಸ್ಯಾಮ್ಸನ್ ಜೊತೆ ಅಂತ ಹೇಳ್ಬೋದು. ನೆಕ್ಸ್ಟು ಶಿವನ್ ದುಬೆಯನ್ನು ಕಳಿಸಿದ್ರು ಸೆಕೆಂಡ್ ಡೌನ್ ಆಗಿ, ಯಾಕಂದರೆ ಅಲ್ಲಿ ಆದಿಲ್ ರಶೀದ್ ಅವರು ಒಳ್ಳೆ ಸ್ಪಿನ್ನಿಂಗ್ ಬಾಲಿಂಗ್ ಹಾಕ್ತಿದ್ರು. ಹಾಗೆ ಶಿವಮ್ ದುಬೆ ಅವರು ಒಳ್ಳೆ ಸ್ಪಿನ್ನಿಗೆ ಒಳ್ಳೆ ಆಡ್ತಾರೆ. ಹಾಗೆ ಸಂಜು ಸ್ಯಾಮ್ಸನ್ ಆ ಕಡೆ ಇದ್ದರು, ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಒಂದು ಚೆನ್ನಾಗಿರುತ್ತೆ ಅಂತ ಕಳಿಸಿದ್ರು. ಅದು ಕರೆಕ್ಟಾಗಿ ಕ್ಲಿಕ್ ಕೂಡ ಆಯಿತು. ರೆಹಮಾನ್ ಅವರು ಒಳ್ಳೆ ರಶೀದ್ ಖಾನ್ ಅಲ್ಲ, ಸ್ಪಿನ್ನರ್ ಆದಂಥ ಆದಿಲ್ ರಶೀದ್ಗೆ ಒಳ್ಳೆ ಒಂದು 6 ಎಲ್ಲ ಹೊಡೆದ್ರು. ಒಳ್ಳೆ ಒಂದು ವರ್ಕೌಟ್ ಆಯಿತು ಅಂತ ಹೇಳ್ಬೋದು ಇಂಡಿಯಾಕ್ಕೆ. 25 ಬಾಲಿಗೆ 43 ರನ್ ಹೊಡೆದು ರನ್ಔಟ್ ಆದರು. ಈ ಸೀರೀಸಲ್ಲಿ 3ನೇ ರನ್ಔಟ್ ಅಂತ ಹೇಳ್ಬೋದು. ಸ್ವಲ್ಪ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅವರು ತುಂಬ ಪೂರಿದ್ದಾರೆ ದುಬೆ ಅವರು, ಸ್ವಲ್ಪ ಹ್ಯೂಜ್ ಆಗಿರೋದ್ರಿಂದ ಅಂತ ಹೇಳ್ಬೋದು. ಅವರು 25 ಬಾಲಿಗೆ 43, 1-4 4-6 ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಕಂಟಿನ್ಯೂಸ್ ಫಾರ್ಮಲ್ಲಿರೋ ಸೂರ್ಯಕುಮಾರ್ ಅವರು 6 ಬಾಲಿಗೆ 11 ರನ್ ಹೊಡೆದ್ರು, 1 6 ಹೊಡೆದ್ರು. ನೆಕ್ಸ್ಟ್ ಬಾಲೇ ಸ್ಟಂಪ್ ಔಟ್ ಆದರು ಅಂತ ಹೇಳ್ಬೋದು, ಸೇಮ್ ಶಾಟ್ ಹೊಡಿಯೋಕೆ ಹೋಗಿ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು 12 ಬಾಲಿಗೆ 27 ರನ್ ಹೊಡೆದ್ರು, ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ. ಆದರೆ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಹೈಲೈಟ್ ಆಗ್ತಿಲ್ಲ ಅಂತ ಹೇಳ್ಬೋದು. ಬಾಲಿಂಗು ಬ್ಯಾಟಿಂಗ್ ಫೀಲ್ಡಿಂಗಲ್ಲಿ ಕೊಡ್ತಾ ಇದ್ದಾರೆ ಅವ್ರದ್ದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನು, ಅದು ಇಲ್ಲಿ ಹೈಲೈಟ್ ಆಗ್ತಿಲ್ಲ. ಅದು 12 ಬಾಲಿಗೆ 27 3-4 2-6 ಅದೊಂದು ಉತ್ತಮ ಇನ್ನಿಂಗ್ಸ್ ಆಗಿತ್ತು ಅಂತ ಹೇಳ್ಬೋದು. ಕೊನೆಯಲ್ಲಿ ತಿಲಕ್ ವರ್ಮಾ ಅವ್ರದ್ದು ಅದು ಕ್ರೂಷಿಯಲ್ ಇನ್ನಿಂಗ್ಸ್, ಯಾಕಂದರೆ 19ನೇ ಓವರ್ ಜೋಫ್ ಅವರಲ್ಲಿ 3 6 ಹೊಡೆದ್ರು, 7 ಬಾಲಿಗೆ 21 ರನ್ ಹೊಡೆದ್ರು. ಅದು ತುಂಬ ಉಪಯೋಗ ಆಯಿತು ಲಾಸ್ಟಿಗೆ ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು 2 ಬಾಲಿಗೆ 2 ನಾಟ್ ಔಟ್ ಆಗಿದೆ. ಹಾಗೆ ವರುಣ್ ಚಕ್ರವರ್ತಿ 1 ಬಾಲಿಗೆ 0 ರನ್ ಹೊಡೆದ್ರು. 12 ಬಾಲಿ 12 ರನ್ ಎಕ್ಸ್ಟ್ರಾ ಕೂಡ ಬಂದಿತ್ತು ಅಂತ ಹೇಳ್ಬೋದು. ಜೋಫ್ ರಾಫೇಜ್ ಅವರು 1 ವಿಕೆಟ್ ತೊಗೊಂಡ್ರು. ವಿಲ್ ಜಾಕ್ಸ್ ಅವರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಈ ಟೂರ್ನಿಮೆಂಟಲ್ಲಿ, 4 ಮ್ಯಾಚ್ ತೊಗೊಂಡಿದ್ರು, ಅವರು 2 ವಿಕೆಟ್ ತೊಗೊಂಡ್ರು. ಆದಿಲ್ ರಶೀದ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಈ ಚೇಸಿಂಗ್ ಬಂದೆತ್ತಿದ ಇಂಗ್ಲೆಂಡ್ ಅವರು ಒಳ್ಳೆ ಪೈಪೋಟಿ ಕೊಟ್ಟರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ 246 ರನ್ ಕಳಿಸಿದ್ರು, ಇದು 7 ವಿಕೆಟ್ ಕಳ್ಕೊಂಡು. ಅದರಿಂದ ಇಂಡಿಯಾದವ್ರು ಕೇವಲ 7 ರನ್ನಿಂದ ಗೆಲ್ಲಕ್ಕಾಯಿತು. ಇಷ್ಟು 253 ರನ್ ಹೊಡೆದ್ರು, ಇಂಡಿಯಾದವ್ರು ಕೇವಲ 7 ರನ್ನಿಂದ ಗೆಲ್ಲಕ್ಕಾಯ್ತು ಅಂತ ಹೇಳ್ಬೋದು. ಅವ್ರು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಇಂಗ್ಲೆಂಡ್ ಅವರು. ಲೈಕ್ ತುಂಬ ಸ್ಟ್ರೈಕ್ ಎಲ್ಲ ಬಾಲು ಹೊಡಿಲೇಬೇಕು ಅಂತ ಅವ್ರು ಮಾಡ್ಕೊಂಡು ಬಂದಿದ್ರು. ಅವ್ರು ಪ್ಲ್ಯಾನ್ ಕ್ಲಿಯರ್ ಆಗಿತ್ತು. ಎಲ್ಲರೂ ಸ್ಟಾರ್ಟಿಂಗಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಪಿಲ್ ಸಾಲ್ಟ್ ಅವರು ಬೇಗ ಔಟ್ ಆದರು, 3 ಬಾಲಿಗೆ 5 ರನ್. ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಆದರೆ ಕ್ಯಾಚ್ ಮಾತ್ರ ಅಕ್ಷರ್ ಪಟೇಲ್ ಸಖತ್ತಾಗಿ ಹಿಡಿದ್ರು. 30 yardsಯಿಂದ ಅವರು ಬೌಂಡ್ರಿ ಲೈನ್ ತನಕ ಒಂದು 25 ಮೀಟ್ರ್ ಓಡಿದ್ರು ಅಂತ ಹೇಳ್ಬೋದು. ಅವರು ಡೌನೇ ಮಾಡಲಿಲ್ಲ, ಬಾಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು, ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಜೋಸ್ ಬಟ್ಲರ್ ಅವರು 17 ಬಾಲಿಗೆ 25 ರನ್ ಹೊಡೆದ್ರು. ವರುಣ್ ಚಕ್ರವರ್ತಿ ಫಸ್ಟ್ ಓವರಲ್ಲಿ ಬೋಲ್ಡ್ ಆದರು ಅಂತ ಹೇಳ್ಬೋದು. ಇನ್ನು ಹ್ಯಾರಿ ಬ್ರೂಕ್ ಅವರು 6 ಬಾಲಿಗೆ 7 ರನ್ ಹೊಡೆದು ಔಟ್ ಆದರು. ಆದರೆ ಜೇಕಬ್ ಬಥೆಲ್ ಅವರು 48 ಬಾಲಿಗೆ 105 ರನ್ ಹೊಡೆದು ಒಂದು ಒಳ್ಳೆ ಪೈಪೋಟಿ ಕೊಟ್ಟರು ಅಂತ ಹೇಳ್ಬೋದು. ಇನ್ನೇನು ಮ್ಯಾಚ್ ವಿನ್ ಆಗೋ ಪೊಸಿಷನಿಗೆ ಬಂದಿತ್ತು, ಆದರೆ ಬೂಂಬಾ, ಹರ್ಷದೀಪ್, ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಒಳ್ಳೆ ಓವರ್ ಹಾಕಿ ಒಂದು ಮ್ಯಾಚ್ ಗೆಲ್ಲಿಸಿದ್ರು ಅಂತ ಹೇಳ್ಬೋದು. ಟಾಮ್ ಬ್ಯಾಟನ್ ಅವರು 5 ಬಾಲಿಗೆ 17 ರನ್ ಹೊಡೆದ್ರು. ವಿಲ್ ಜಾಕ್ಸ್ ಅವರು 20 ಬಾಲಿಗೆ 35 ರನ್ ಹೊಡೆದ್ರು. ಅದು ಒಂದು ಒಳ್ಳೆ ಕ್ರೂಷಿಯಲ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ನೋಡೋದಾದರೆ ಹ್ಯಾರಿ ಬ್ರೂಕ್ ಕ್ಯಾಚ್ ಕೂಡ ಒಂದು ಒಳ್ಳೆ ಅತ್ಯುತ್ತಮವಾದ ಕ್ಯಾಚ್ ಹಿಡಿದ್ರು ಅಕ್ಷರ್ ಪಟೇಲ್ ಅಂತ ಹೇಳ್ಬೋದು. ಆಫ್ ಸೈಡಿಗೆ ಆಡಿಸ್ತಿದ್ರು, ಹರ್ಷದೀಪ್ 3 ವೈಡ್ ಹಾಕಿದ್ರು, ಆದರೆ ಕೊನೆಗೂ ಅವರು ಆಫ್ ಸೈಡಿಗೆ ಆಡಿಸ್ತಾರೆ. ಹೊಡೆಯೋಕೆ ಹೋದಾಗ ಬೌಂಡ್ರಿ ಲೈನಲ್ಲಿ
ಇನ್ನೇನು ಕ್ಯಾಚ್ ಹಿಡಿದು ತಕ್ಷಣ ಶಿವಮ್ ದುಬೆಗೆ ಕೊಟ್ಟರು. ಅದು ಒಳ್ಳೆ ಕ್ಯಾಚ್ ಆಯಿತು. ಅಕ್ಷರ್ ಪಟೇಲ್ ಅವರು 2 ಕ್ಯಾಚ್ ಕೂಡ ಕ್ರೂಷಿಯಲ್ ಆಗಿತ್ತು ಅಂತ ಹೇಳ್ಬೋದು ಇಂಡಿಯಾಗೆ. ಇನ್ನು ವಿಲ್ ಜಾಕ್ಸ್ 35, ಹಾಗೆ ಸ್ಯಾಮ್ ಕರ್ನ್ ಅವರು 14 ಬಾಲಿಗೆ 18 ಹೊಡೆದ್ರು. ಕೊನೆಯದಾಗಿ ಜೇಮಿ ವರ್ಟನ್ 3 ಬಾಲಿಗೆ 2, ಹಾಗೆ ಜೋ ಫಾಸ್ಟರ್ ಅವರು 4 ಬಾಲಿಗೆ 19 ರನ್ ಹೊಡೆದ್ರು. ಎಕ್ಸ್ಟ್ರಾ ಕೂಡ 13 ಕೊಟ್ಟಿದ್ರು ಇಂಡಿಯಾದವ್ರು ಅಂತ ಹೇಳ್ಬೋದು. ಸ್ವಲ್ಪ ನರ್ವಸ್ ಕೂಡ ಆಗಿದ್ರು ಇಂಡಿಯಾದವ್ರು ಕೂಡ ಅವ್ರು ಆ ರೀತಿ ಹೊಡೆಯೋದ್ರಿಂದ ಅಂತ ಹೇಳ್ಬೋದಾಗಿತ್ತು. ಒಂದು ಬಾಲಿಂಗ್ನಲ್ಲಿ ಹರ್ಷದೀಪ್ ಅವರು 4 ಓವರಿಗೆ 51 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು. ಪರವಾಗಿಲ್ಲ, ಒಳ್ಳೆ ಬಾಲಿಂಗ್ ಮಾಡಿದ್ರು. ಅವ್ರದ್ದು ಸ್ವಲ್ಪ ಕೆಲವೊಂದು ಯಾರ್ಕರ್ಗಳೆಲ್ಲ ಸುಮ್ಮನೆ ಟಚ್ ಮಾಡಿದ್ದೆಲ್ಲ 4 ಹೋಗ್ತಾಯಿತ್ತು, ಹಾಗಾಗಿ ಇದಾಯಿತು ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ 4 ಓವರ್ 38 2 ರನ್ನು, ಜಸ್ಪ್ರೀತ್ ಬುಮ್ರಾ 4 ಓವರ್ 33 1 ವಿಕೆಟ್, ಹಾಗೆ ವರುಣ್ ಚಕ್ರವರ್ತಿ 4 ಓವರ್ 64 1 ವಿಕೆಟ್. ವರುಣ್ ಚಕ್ರವರ್ತಿ ತುಂಬ ಕಾಸ್ಟ್ಲಿ ಆದರು, ತುಂಬ ಬೌಂಡ್ರಿಗಳು ಕೊಟ್ಟರು, ಎಲ್ಲ ಬಾಲು ಹೊಡಿತಾ ಇದ್ರು ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಒಳ್ಳೆ ಬಾಲಿಂಗ್ ಆಗ್ತರು, 3 ಓವರ್ 35 1 ವಿಕೆಟ್. ಶಿವಮ್ ದುಬೆ ಅವರು ಕೊನೆ ಓವರ್ ಮಾಡಿದ್ರು, 1 ಓವರಿಗೆ 22 ರನ್, 3 ಸಿಕ್ಸ್ ಕೂಡ ಹೊಡೆಸ್ಕೊಂಡ್ರು ಲಾಸ್ಟಿಗೆ. ಜೋಫ್ರಾ ಆರ್ಚರ್ ಕೂಡ ಅಂತ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಇನ್ನಿಂಗ್ಸಿಗೆ ಮ್ಯಾಚ್ ಕೂಡ ದೊರೀತು. ಅವರು ಹೇಳಿದ್ರು ಅವ್ರ ಇಂಟರ್ವ್ಯೂಲಿ, ಈ ಮ್ಯಾಚು ಬೂಮ್ರಾಕ್ ಹೋಗಬೇಕು, ಯಾಕಂದರೆ ಕೊನೆಯಲ್ಲಿ ಅತ್ಯುತ್ತಮ ಓವರ್ ಹಾಕ್ತರು ಅಂತ. ಯಾಕಂದರೆ ಐ ಥಿಂಕ್ 18ನೇ ಓವರು ಜಸ್ಪ್ರೀತ್ ಬುಮ್ರಾ ಅವರು ಕೇವಲ 6 ರನ್ ಕೊಟ್ಟರು. ಅದು ತುಂಬ ಹೆಲ್ಪ್ ಆಯಿತು ಇಂಡಿಯಾದಕ್ಕೆ ಅಂತ ಹೇಳ್ಬೋದು. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಕೇವಲ 9 ರನ್ ಕೊಟ್ಟರು 19ನೇ ಓವರಲ್ಲಿ. ಅದು ತುಂಬ ಕ್ರೂಷಿಯಲ್ ಆಗಿತ್ತು ಇಂಡಿಯಾದಕ್ಕೆ ಅಂತ ಹೇಳ್ಬೋದು. ಶಿವಮ್ ದುಬೆ ಅವರಿಗೆ ಅಷ್ಟೊಂದು ಪ್ರೆಷರ್ ಇರಲಿಲ್ಲ, ಯಾಕಂದರೆ 60 ರನ್ 30 ರನ್ ಬೇಕಿತ್ತು ಅಂತ ಮಾಡ್ತೀನಿ ಲಾಸ್ಟ್ ಓವರು. ಸೊ ಹಾಗಾಗಿ ಅಷ್ಟೊಂದು ಪ್ರೆಷರ್ ಇರಲಿಲ್ಲ. ಸೊ ಕೂಲಾಗಿ ಹಾಕ್ತರು ಅಂತ ಹೇಳ್ಬೋದು. ಅಲ್ಲೂ ಫಸ್ಟ್ ಬಾಲೇ ಬೇತಲ್ಲೂ ಕೂಡ ಔಟ್ ಆದರು, ಹಾಗೆ ರನ್ಔಟ್ ಆದರು. ಹಾಗಾಗಿ ಈಸಿಯಾಗಿ ಕೊನೆಯವರು ಬಾಲ್ ಮಾಡಿದ್ರು ಅಂತ ಹೇಳ್ಬೋದು ಶಿವಮ್ ದುಬೆ ಅವರು. ಓವರಾಲಾಗಿ ಒಂದು ಒಳ್ಳೆಯ ಮ್ಯಾಚ್ ಇತ್ತು ಇದು. ಇನ್ನು ನೆಕ್ಸ್ಟು ಫೈನಲ್ಲು ನ್ಯೂಜಿಲ್ಯಾಂಡ್ ಮೇಲೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ನಡೆಯುತ್ತೆ. ಹೇಗೆ ಹೋಗುತ್ತೆ ನೋಡಬೇಕು. ಇನ್ನು ರೆಕಾರ್ಡ್ಸ್ ನೋಡೋದಾದರೆ ಇದೊಂದು ಹೈಯೆಸ್ಟ್ ಅಗ್ರಿಗೇಟ್ ಆಯಿತು. 499 ರನ್ ಬಂತು ಈ ಮ್ಯಾಚಲ್ಲಿ. 2020 ಸೆಕೆಂಡ್ ಹೈಯೆಸ್ಟ್ ಅಗ್ರಿಗೇಟ್. ಇನ್ನು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಹೈಯೆಸ್ಟ್ ಇದೆ, ನಂಬರ್ 1ನಲ್ಲಿದೆ. ವಿಲ್ ಜಾಕ್ಸ್ ಅವರು ನಂಬರ್ 6 ಬಂದು ಈ ಸಲ 226 ರನ್ ಹೊಡೆದಿದ್ದಾರೆ. ಅದೊಂದು ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು. ಸ್ಯಾಮ್ ಕರ್ನ್ ಅವರು ಈ ಸಲ 167 ರನ್ ಹೊಡೆದಿದ್ದಾರೆ. ಇಬ್ಬರು ಒಳ್ಳೆ ಫಾರ್ಮಲ್ಲಿದ್ದರು ಕೂಡ. ಇನ್ನು ಒಂದು 2020 ವರ್ಲ್ಡ್ ಕಪ್ಪಲ್ಲಿ ಒಂದು ಮೋಸ್ಟ್ 6 ಅಗ್ರಿಗೇಟ್ 2 ಟೀಮಿಂದ ಸೇರಿ 34 ಇದೇ ಮ್ಯಾಚ್ ಅಂತ ಹೇಳ್ಬೋದು. ಹಿಂದೆ ವೆಸ್ಟ್ ಇಂಡೀಸ್ ವರ್ಸಸ್ ಜಿಂಬಾಬ್ವೆ ಮೊನ್ನೆ ನಡೆದಿದ್ದ ಮ್ಯಾಚ್ ಇತ್ತು, 31 6 ಹೋಗಿತ್ತು. ಇದರಲ್ಲಿ 34 6 ಹೋಯಿತು. ಸೊ 6 ಹಿಟ್ಟಿಂಗ್ ಮ್ಯಾಚ್ ಫುಲ್ ಇದೊಂಥರ ಹಾಂಗ್ಕಾಂಗ್ 6 ಥರ ಆಗಿತ್ತು, ಫುಲ್ ಬೌಂಡ್ರಿ ಹಿಟ್ಟಿಂಗ್ ಮ್ಯಾಚ್ ಆಗಿತ್ತು. ಇನ್ನು ಈ ಪೇಸರ್ಸ್ ಅವರು ಇಂಗ್ಲೆಂಡ್ ಸ್ಪೀಡ್ ಬಾಲರ್ಸ್ ಅವರು 18 ಸ್ಲೋ ಬಾಲ್ ಹಾಕ್ತರು, ಅದರಲ್ಲಿ 51 ರನ್ ಹೊಡ್ಸ್ಕೊಂಡ್ರು. ಅಂದರೆ 128 ಕಿಲೋಮೀಟ್ರಿಗಿಂತ ಪರ್ ಹವರ್ಗಿಂತ ಕಮ್ಮಿ ಮಾಡಿ 51 ರನ್ ಕೊಟ್ಟರು. ಆದರೆ ಬೂಮ್ರಾ ಅವರು 10 ಬಾಲ್ ಹಾಕಿದ್ರು ಸ್ಲೋ ಬಾಲ್, 128 ಸ್ಪೀಡು. 10 ಬಾಲಲ್ಲಿ ಅದು ಕೇವಲ 10 ರನ್ ಕೊಟ್ಟು ಒಂದೇ ವಿಕೆಟ್ ತೊಗೊಂಡ್ರು. ಒಳ್ಳೆ ಬಾಲಿಂಗ್ ಅಂತ ಹೇಳ್ಬೋದು. ಇನ್ನು ಇಂಡಿಯಾದವರು 4th ಟೈಮ್ ಫೈನಲಿಗೆ ಹೋಗಿದ್ದು. ಇದು ಯಾವ ಟೀಮು 4 ಸಲ ಫೈನಲಿಗೆ ಹೋಗಿಲ್ಲ 2020 ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳ್ಬೋದು. ಇನ್ನು 73 ಬೌಂಡ್ರಿ ಬಂತು ಈ ಮ್ಯಾಚಲ್ಲಿ, 39 4 34 6. ಇದು ಮೋಸ್ಟ್ ಇನ್ T20 ವರ್ಲ್ಡ್ ಕಪ್ ಮ್ಯಾಚ್ ಅಂತ ಹೇಳ್ಬೋದು. ಇದು ಹಿಂದೆ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ 2016 ಸೇಮ್ ವಾಂಕಡೆ ಸ್ಟೇಡಿಯಮಲ್ಲಿ ಆಗಿತ್ತು. ಅದರಲ್ಲಿ 61 ಬೌಂಡ್ರಿ ಬಂದಿತ್ತು. ಹಾಗೆ ಆ ಮ್ಯಾಚಿಗೆ ಇಂಗ್ಲೆಂಡ್ ಅವರು ಚೇಸ್ ಮಾಡಿದರು 220 ಸಮಥಿಂಗ್ ಅಂತ ಹೇಳ್ಬೋದು. ಅದು ಒಂದು ಮೈಂಡಲ್ಲಿ ಇತ್ತು ಅಂತ ಹೇಳ್ಬೋದು. ಹಾಗೆ ಕನ್ಸಿಕ್ಯೂಟಿವ್ ಅಂದರೆ ನೆಕ್ಸ್ಟ್ 2 ವರ್ಲ್ಡ್ ಕಪ್ ಸತತವಾಗಿ ಫೈನಲ್ ಹೋಗಿದ್ದು ಇಂಡಿಯಾ, ಇದು 3ನೇ ಟೀಮ್ ಅಂತ ಹೇಳ್ಬೋದು. ಪಾಕಿಸ್ತಾನ 2007 2009 ಹೋಗಿದ್ರು, ಶ್ರೀಲಂಕಾ 2012 14 ಹೋಗಿದ್ರು. ಇಂಡಿಯಾದವರು 2024 26 ಹೋಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜೇಕಬ್ ಬಥೆಲ್ ಅವರು ಅವ್ರದ್ದು ಫಸ್ಟ್ ಕ್ಲಾಸು ಲೀಸ್ಟ್ T20 ಸೆಂಚುರಿ ಇಂಟರ್ನ್ಯಾಷನಲ್ಲಿ ಕ್ರಿಕೆಟಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಫಾರ್ಮೆಟಲ್ಲೂ ಸೆಂಚುರಿ ಹೊಡೆದಿದ್ದಾರೆ. ಒಂದು ಒಳ್ಳೆ ಅಸೆಟ್ ಆಗುವ ಚಾನ್ಸಸ್ ಕೂಡ ಇದೆ ಇಂಗ್ಲೆಂಡ್ಗೆ ಅಂತ ಹೇಳ್ಬೋದು. ಇನ್ನು T20 ವರ್ಲ್ಡ್ ಕಪ್ 100ಅಲ್ಲಿ ಅಲೆಕ್ಸ್ ಹೇಲ್ಸ್ ಹೊಡೆದಿದ್ರು, ಜೋಸ್ ಬಟ್ಲರ್ ಹೊಡೆದಿದ್ರು, ಹ್ಯಾರಿ ಬ್ರೂಕ್ ಮೊನ್ನೆ ಪಾಕಿಸ್ತಾನ ಮೇಲೆ ಹೊಡೆದಿದ್ರು. 4ನೇ ಬ್ಯಾಟರ್ ಕೂಡ ಜೇಕಬ್ ಬಥೆಲ್ ಅಂತ ಹೇಳ್ಬೋದು. ಇನ್ನು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ಸ್ ಇನ್ T20 ವರ್ಲ್ಡ್ ಕಪ್ ನಾಕೌಟಲ್ಲಿ ಜೇಕಬ್ ಬಥೆಲ್ದೆ ಅಂತ ಹೇಳ್ಬೋದು. ಫಿನ್ ಅಲೆನ್ ಮೊನ್ನೆ 100 ಹೊಡೆದಿದ್ರು. ತಿಲಕರತ್ನ ದಿಶಾನ್ ಅವರು 2009 ವೆಸ್ಟ್ ಇಂಡೀಸ್ ಮೇಲೆ ಹೊಡೆದಿದ್ರು. ವಿರಾಟ್ ಕೊಹ್ಲಿ ಅವರು ವೆಸ್ಟ್ ಇಂಡೀಸ್ ಮೇಲೆ ಹೊಡೆದಿದ್ರು 2016 ಸೆಮಿಫೈನಲಲ್ಲಿ. ಮೊನ್ನೆ ಸಂಜು ಸ್ಯಾಮ್ಸನ್ ಅವರ ಇನ್ನಿಂಗ್ಸು ಕೂಡ ಒಳ್ಳೆ ಇವತ್ತು ಆಡಿದೆ 89. ಅದು ಒಂದು ನಾಕೌಟ್ಸ್ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ಹೇಳ್ಬೋದು. ಇನ್ನು 3 ಟಾಪ್ ಸ್ಕೋರ್ ಈ ಸೀಸನ್ನಲ್ಲೇ ಬಂದಿದೆ ಅಂತ 2017 ಸೀಸನಲ್ಲೇ ಬಂದಿದೆ ಅಂತ ಹೇಳ್ಬೋದು. ಒಂಥರ ರನ್ ಹಿಟ್ಟಿಂಗ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು, ಬೌಂಡ್ರಿ ಹಿಟ್ಟಿಂಗ್ ಮ್ಯಾಚ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಇಂಡಿಯಾದವರು ಒಂದು ನರ್ವ್ ಹೋಲ್ಡ್ ಮಾಡಿ ಮ್ಯಾಚ್ನ ಕ್ಲೀನಾಗಿ ವಿನ್ ಆದರು ಅಂತ ಹೇಳ್ಬೋದು. ಇನ್ನು ಆಲ್ ದಿ ಬೆಸ್ಟ್ ಇಂಡಿಯಾ ಫೈನಲಿಗೆ ಅಂತ ಹೇಳ್ಬೋದು. ಧನ್ಯವಾದಗಳು, ಶುಭ ದಿನ.